ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಗಡಿಕೇಶ್ವರ್ನಾಗಿದ್ದೀನಿ. ಗಡಿಕೇಶ್ವರ್ನಾಗ ರೋಡು ಸೂಪರಾಗಿ ಮಾಡ್ಯಾರ. ಮತ್ತು ಇಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂನು ಅದ. ಅದ್ರ ಬಗಲಾಗೆ ಒಂದು ಬಸ್ ಸ್ಟ್ಯಾಂಡ್ ಅದ, ಡಿಜಿಟಲ್ ಬಸ್ ಸ್ಟ್ಯಾಂಡ್ ಅದ. ನಿಮಗೆ ತೋರಿಸ್ತೀನಿ ಬರ್ರಿ ಹೆಂಗದ ಬಸ್ ಸ್ಟ್ಯಾಂಡ್ ಅಂತ ಕೇಸಿ. ನೋಡ್ರಿ, ಬಸ್ ನಿಲ್ದಾಣ ಕಟ್ಟಡ ಗಡಿಕೇಶ್ವರ್ ಗ್ರಾಮ ಪಂಚಾಯತ್ ಅಂತ. ಇದು ಗಡಿಕೇಶ್ವರಾಗಿದ್ದಿರುವಂಥ ಬಸ್ ಸ್ಟ್ಯಾಂಡ್. ಈ ಬಸ್ ಸ್ಟ್ಯಾಂಡ್ನಾಗ ಮನುಷ್ಯರು ಬಂದು ಕೂಡ್ತಾರ. ಯಾವ ಥರ ಕೂಡ್ಬೇಕಿಲ್ಲಿ ನೋಡ್ರಿ, ಹೆಂಗಂದ್ ನೋಡ್ರಿ. ಈಗ ಈ ಥರ ಫುಲ್ ಈ ಥರ ಅದ ಫುಲ್ ಹಿಂಗ ಅಲ್ಲ ರೀ. ಏನು ಮನುಷ್ಯರು ಕೂಡ್ಬೇಕಾ ಇದ್ರೊಳಗೆ? ಏನು ಸಿಗಿ ಬಿಡ್ಬೇಕಾ? ಚುನಾವಣೆ ಟೈಮ್ನಾಗು ಬರ್ತೀರಿ, ಊರುಗಳೆಲ್ಲ ತಿರುಗಾಡ್ತೀರಿ ಎಲ್ಲ ರಾಜಕಾರಣಿಗಳು. ಒಂದು ಸರಿ ಬಸ್ ಸ್ಟ್ಯಾಂಡ್ ಬರ್ಬೇಕು ನೀವು. ಗಡಿಕೇಶ್ವರ್ ಬಸ್ ಸ್ಟ್ಯಾಂಡ್ನಾಗ ಕುಂತು ಬಸ್ ಸ್ಟ್ಯಾಂಡ್ ಹೆಂಗದ ಅಂತ ನೋಡ್ಬೇಕು ನೀವು. ಈಗ ಇಲ್ಲಿ ನೋಡ್ರಿ, ಅಬಾ ಬಾಬಾ 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 ಸ್ಟೂಡೆಂಟ್ಗಳು ಅವರು ಇವರು ಎಲ್ಲ ಸಾಲಿಗೆ ಹೋಗ್ತಿರ್ತಾರ. ಆಕಸ್ಮಿಕ ಚೆತ್ ತಲೆ ಮ್ಯಾಗ ಬಿತ್ತಪ್ಪ ಅಂತಂದ್ರೆ ಅವ್ರ ಪರಿಸ್ಥಿತಿ ಯಾರಿಗೆ ಹೇಳ್ಬೇಕು? ಈ ಥರ ಬಸ್ ಸ್ಟ್ಯಾಂಡ್ ಅದ. ಕೆಳಗೆ ಸ್ವಲ್ಪ ಪರವಾಗಿಲ್ಲ, ಕೂಡ ಸೀಟುಗಳೆಲ್ಲ ಕೆಟ್ಟೋಗ್ಬಿಟ್ಟವು. ಈ ಗಡಿಕೇಶ್ವರ್ಗೆ ಯಾರು ಸಂಬಂಧ ಪಡ್ತಿರಲ್ಲ ಅವ್ರು ಆದಷ್ಟು ಬೇಗ ಒಂದು ಸರಿ ಬಸ್ ಸ್ಟ್ಯಾಂಡ್ ಪರಿಶೀಲನೆ ಮಾಡಿ ಸೂಪರಾಗಿ ಮಾಡಿರಿ. ಯಾಕಂದ್ರೆ ಗಡಿಕೇಶ್ವರಾಗಿದ್ದಂತಹ ವಿದ್ಯಾರ್ಥಿಗಳು ಮತ್ತು ಭಾಳ ಮಂದಿ ಎಲ್ಲರೂ ಸೇಡಂಕು, ಚುಂಚೋಳಿಗೆ, ಕಾಳಿಗಿಗಿ ಮತ್ತು ಎಲ್ಲ ಕಡೆ ಆ ಕಡೆ ಈ ಕಡೆ ಹೋಗ್ತಿರ್ತಾರೆ. ಅವ್ರು ಬಂದು ಬಸ್ ಸ್ಟ್ಯಾಂಡ್ನಾಗ ಕೂಡಬೇಕು. ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಹಿಂಗದ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಹೊಸ ಬಸ್ ಸ್ಟ್ಯಾಂಡ್ ಹೈಟಾಗಿ ಸೂಪರಾಗಿ ಕಟ್ರಿ. ಇಲ್ಲಿ ಸಾರ್ವಜನಿಕರಿಗೆ ಒಳ್ಳೆಯ ಅನುಕೂಲ ಆಗಬೇಕಂತ ನನ್ನ ಕಳಕಳಿಯ ಮನವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಶೇಖರ್ ಸೇಡಂ.